ಆತ 10 ವರ್ಷದಿಂದ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಂದರೆ ಮನೆಯ ಮಾಲೀಕನ ಡ್ರೈವರ್ ಆತ. ಸೊ ಆತನಿಗೆ ನಂಬಿ ಮನೆಯ ಮಾಲೀಕ ಏನು ಮಾಡ್ತಾನೆ, ಆತನ ಮೇಲೆ ನಂಬಿಕೆ ಇಟ್ಟು 1.5 ಕೋಟಿಯನ್ನು ಕೊಟ್ಟಿರ್ತಾನೆ. ಆದರೆ ಆ ಡ್ರೈವರ್ ಏನು ಮಾಡ್ತಾರೆ, ಆ 1.5 ಕೋಟಿಯನ್ನು ತಗೊಂಡು ಆತ ಎಸ್ಕೇಪ್ ಆಗಿರ್ತಾನೆ. ಸದ್ಯಕ್ಕೆ ಈಗ ಆತ ಲಾಕ್ ಆಗಿದ್ದಾನೆ. ಈ ಘಟನೆ ಆಗಿದ್ದು ಎಲ್ಲಿ, ಯಾಕೆ, ಅದರ ಒಂದು ವರದಿ ನಿಮ್ಮ ಮುಂದೆ. ಅನ್ನ ತಿಂದ ಮನೆಯಲ್ಲೇ 1.5 ಕೋಟಿ ಕದ್ದ ಹಣ ಖರ್ಚು ಮಾಡುವ ಮೊದಲೇ ಆರೋಪಿ ಅರೆಸ್ಟ್. ಹಣಕ್ಕಿಂತ ಹೆಚ್ಚು ಗುಣ ಮತ್ತು ನಂಬಿಕೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲೊಬ್ಬ 10 ವರ್ಷದಿಂದ ನಂಬಿಕೆ ಗಳಿಸಿ 1.5 ಕೋಟಿಯನ್ನ ಒಟ್ಟಿಗೆ ನೋಡಿದ ತಕ್ಷಣ ಆ ನಂಬಿಕೆಯನ್ನ ಪಕ್ಕಕ್ಕಿಟ್ಟು ಹಣವನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದ. ಆದ್ರೆ ನಮ್ಮ ಪೊಲೀಸರು ಬಿಡ್ಬೇಕಲ್ಲ, ಚಾಲಾಕಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇವನೇ ನೋಡಿ, ಹೆಸರು ರಾಜೇಶ್, ವಯಸ್ಸು 45. ಮೂಲತಃ ಆಂಧ್ರ ಪ್ರದೇಶದ ಗುಂಟೂರು ಕಡೆಯವನು. ಈತ ಬೆಂಗಳೂರಿನ ವಯ್ಯಾಲಿಕಾವಲ್ ನಿವಾಸಿ ಚಾರ್ಟರ್ಡ್ ಅಕೌಂಟೆಂಟ್ ತೋಟಪ್ರಸಾದ್ ಎಂಬುವವರ ಜೊತೆಗೆ ಕೆಲಸ ಮಾಡ್ತಿದ್ದ. ಡ್ರೈವರ್ ಆಗಿ 10 ವರ್ಷಗಳ ಹಿಂದೆ ಬಂದಿದ್ದವನು ಮನೆಯವರ ರೀತಿಯಾಗಿ ಹೋಗಿದ್ದ. ಪ್ರಸಾದ್ಗೆ ಈತನ ಮೇಲೆ ವಿಪರೀತ ನಂಬಿಕೆ ಇತ್ತು. ಅದನ್ನ ಈತನು ಕಳೆದ 10 ವರ್ಷಗಳಿಂದ ಕಾಪಾಡಿಕೊಂಡು ಬರ್ತಿದ್ದ. ಆದ್ರೆ ಮೇ 6ರಂದು ಈ ನಂಬಿಕೆ ಕಳೆದುಕೊಂಡಿದ್ದ. ಅಂದ್ರೆ ಅವತ್ತು ಕಚೇರಿಯಿಂದ ಸುಮಾರು 1,51,00,000 ಹಣವನ್ನ ಒಂದು ಟ್ರಾಲಿ ಬ್ಯಾಗ್ಗೆ ಹಾಕಿ ಇದನ್ನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಬೇಕು ಎಂದು ಹೇಳಿದ್ದರಂತೆ ಪ್ರಸಾದ್. ಆದ್ರೆ ಈ ವೇಳೆ ಅಲ್ಲಿಂದ ಪಾರ್ಕಿಂಗ್ ಲಾಟ್ ಕಡೆ ಬರ್ತಿದ್ದ ಹಾಗೆ ರಾಜೇಶ್ ಹಣದ ಬ್ಯಾಗ್ ಅನ್ನ ಸ್ಕೂಟರ್ನಲ್ಲಿ ಇಟ್ಟುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ತಕ್ಷಣ ಪ್ರಸಾದ್ ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ದೂರಿನ ಅನ್ವಯ ಕೇಸ್ ದಾಖಲಿಸಿ ಹುಡುಕಾಟ ನಡೆಸಿದ್ರು. ಒಂದು ಇದರಲ್ಲಿ ವಯಾಲಿಕಾವಲ್ ಪೊಲೀಸ್ ಠಾಣೆಯವರು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಓರ್ವ ಡ್ರೈವರ್, ಅದು ಕೂಡ 10 ವರ್ಷಗಳಷ್ಟು ಕಾಲ ಮನೆಯಲ್ಲಿ ಕೆಲಸ ಮಾಡಿರ್ತಾ ಇರ್ತಕ್ಕಂಥ ಡ್ರೈವರೇನೆ ಅವರ ಒಂದು ಹಣವನ್ನ ಸುಮಾರು 1 ಕೋಟಿಗೂ ಹೆಚ್ಚು 1,50,00,000 ಹಣವನ್ನ ಅವರು ಬ್ಯಾಂಕ್ಗೆ ಕಟ್ಟಲಿಕ್ಕೆ ಅಂತ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಂಡು ಪರಾರಿಯಾಗಿರ್ತಾನೆ. ಆರೋಪಿಯನ್ನ ಪತ್ತೆ ಹಚ್ಚಿ ಆತನನ್ನ ಕೂಲಂಕುಷ ವಿಚಾರಣೆ ಮಾಡಿ ಆತ ಕಳ್ಳತನ ಮಾಡಿರ್ತಕ್ಕಂಥ ಈ ಹಣವನ್ನ ವಯಾಲಿಕಾವಲ್ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿ ಅದನ್ನ ರಿಕವರಿ ಮಾಡಿರ್ತಾರೆ. ಪೊಲೀಸರು ಕೇಸ್ ದಾಖಲಿಸಿ ಆರೋಪಿ ಹುಡುಕಾಟ ನಡೆಸಿದಾಗ ಆತ ಬೆಂಗಳೂರಿನಿಂದ ಗುಂಟೂರಿಗೆ ಹೋಗಿ ಅಲ್ಲಿಂದ ಬೇರೆ ಕಡೆಗೆ ಎಸ್ಕೇಪ್ ಆಗಿದ್ದ. ಆದ್ರೆ ಮನೆಯಲ್ಲಿ ಇಟ್ಟಿದ್ದ ಸುಮಾರು 1,48,00,000 ಹಣವನ್ನ ಪೊಲೀಸರು ವಶಕ್ಕೆ ಪಡೆದು ರಾಜ್ಯದಲ್ಲಿ ಬೇರೆ ಕಡೆ ತಲೆಮರೆಸಿಕೊಂಡು ತಿರುಗುತ್ತಿದ್ದ ರಾಜೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಸುಮಾರು 2.5 ಲಕ್ಷ ಹಣವನ್ನ ಖರ್ಚು ಮಾಡಿದ್ದ ಎಂಬುದು ಗೊತ್ತಾಗಿದೆ. ಸದ್ಯ ಆರೋಪಿ ರಾಜೇಶ್ ಬಳಿ ಇದ್ದ ಸಂಪೂರ್ಣ ಹಣವನ್ನ ಜಪ್ತಿ ಮಾಡಲಾಗಿದೆ. ಈ ಕೇಸ್ನಲ್ಲಿ ಅರ್ಥ ಮಾಡಿಕೊಳ್ಬೇಕಿದ್ದು ಏನು ಅಂದ್ರೆ, ಅದು ಯಾರೇ ಆಗ್ಲಿ, ಎಷ್ಟೇ ನಂಬಿಕೆ ಇದ್ರೂ ಹಣದ ವ್ಯವಹಾರ ಮಾಡುವಾಗ ಎಚ್ಚರದಿಂದ ಇರಬೇಕು. ಇಲ್ಲಿ ಹಣದ ಮುಂದೆ ಯಾವ ನಂಬಿಕೆಗಳು ಕೆಲಸ ಮಾಡೋದಿಲ್ಲ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.